ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತೀಯ ರಾಜಕೀಯ ಅಂದರೆ ಅದು ಯಾವಾಗಲೂ ಕಲರ್ಫುಲ್ ಆಗಿರುತ್ತೆ. ಸದಾ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾನೆ ಇರುತ್ತೆ. ಹೊಸಬರಿಗೂ ಕೂಡ ಜನರನ್ನು ಆಕರ್ಷಿಸೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಹೀಗೆ ಹೇಳ್ತಾ ಹೋದರೆ ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ ದಿನಗಟ್ಟಲೆ ಮಾತಾಡ್ಬೋದು. ಅದರಲ್ಲೂ ದಕ್ಷಿಣ ಭಾರತದ ಪಾಲಿಟಿಕ್ಸ್ ಅಂದರೆ ಅದರ ಸ್ಟೈಲೇ ಬೇರೆ. ಈ ಹೊತ್ತಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಉದಯಿಸೋ ಬಗ್ಗೆ ಸಿಗ್ನಲ್ ಸಿಗ್ತಾ ಇದೆ. ಈ ಅನೌನ್ಸ್ಮೆಂಟ್ ಬರ್ತಾ ಇರೋದು ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕಲ್ವಕುಂಟ್ಲ ಕವಿತಾ ಅವರ ಕಡೆಯಿಂದ. ಅರೆ ಆಲ್ರೆಡಿ ಅವರ ಫ್ಯಾಮಿಲಿಯದ್ದೇ ಒಂದು ಪಾರ್ಟಿ ಇದೆಯಲ್ಲ, ಮತ್ತ್ಯಾಕೆ ಈ ಹೊಸ ಪಾರ್ಟಿ ಅನ್ನೋದು ಸಹಜ ಪ್ರಶ್ನೆ. ಕವಿತಾ ಹೊಸ ಪಕ್ಷದ ಕುರಿತಂತೆ ಈವರೆಗಿನ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅಷ್ಟರಲ್ಲಿ ನೀವು ಈ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ಪಕ್ಷವೊಂದನ್ನು ಸ್ಥಾಪಿಸ್ತಾ ಇದ್ದೀನಿ. ಮುಂದಿನ 2 ತಿಂಗಳ ಒಳಗೆ ಪಾರ್ಟಿ ಅನೌನ್ಸ್ ಆಗುತ್ತೆ. ಸದ್ಯ ಹೊಸ ಪಕ್ಷ ಸ್ಥಾಪನೆಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಅಂತ ಕವಿತಾ ಓಪನ್ ಸ್ಟೇಟ್ಮೆಂಟ್ ನೀಡಿರೋದು ಭಾರತ ರಾಜಕೀಯದಲ್ಲಿ ಪ್ರಮುಖ ಸುದ್ದಿ ಎನ್ನಿಸ್ಕೊಳ್ತಾ ಇದೆ. ಈ ಪಕ್ಷದ ಉದ್ದೇಶವೇ ತೆಲಂಗಾಣ ಅಭಿವೃದ್ಧಿ. ಅದರಿಂದ ನಮ್ಮ ಸಿದ್ಧಾಂತ ತೆಲಂಗಾಣ ಜಾಗೃತಿ ಅಥವಾ ತೆಲಂಗಾಣ ಮೊದಲು ಅನ್ನೋ ರೀತಿ ಇರುತ್ತೆ. ಇನ್ನು ನಮ್ಮ ಪಾರ್ಟಿ ಯಾವುದೇ ಜಾತಿ, ಧರ್ಮ ಅಥವಾ ಬೇರೆ ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ಸರಿಸಮವಾಗಿ ಕಾಣೋ ಪಕ್ಷವಾಗಿರುತ್ತೆ. ತಳಮಟ್ಟದಿಂದ ಎಲ್ಲರನ್ನೂ ಸಂಘಟಿಸ್ತೀವಿ. ರಾಜ್ಯದ ಪ್ರತಿಯೊಬ್ಬರ ಜೊತೆಗೂ ಸಂಪರ್ಕವನ್ನ ಹೊಂದಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗ್ತೀವಿ. ಸದ್ಯ ರಾಜ್ಯದಲ್ಲಿರೋ ಬಿಜೆಪಿ ಅಥವಾ ತಮ್ಮ ತಂದೆ ಸ್ಥಾಪಿಸಿದ ಪಕ್ಷ BRS ಎರಡೂ ಕೂಡ ವಿಪಕ್ಷ ಸ್ಥಾನದಲ್ಲಿ ವಿಫಲವಾಗಿವೆ. ಜನರಿಗೆ ಏನು ಬೇಕು ಅನ್ನೋದಾಗ್ಲಿ, ಜನಪರ ಕೆಲಸಗಳಾಗ್ಲಿ ಅವರ ಕಡೆಯಿಂದ ಆಗ್ತಾ ಇಲ್ಲ. ಆದ್ರಿಂದ ಈ ಎರಡೂ ಪಕ್ಷಕ್ಕೂ ಆಲ್ಟರ್ನೇಟಿವ್ ಆಗಿ ನಮ್ಮ ಪಕ್ಷ ಹೊರಹೊಮ್ಮಲಿದೆ ಅನ್ನೋ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಸಡನ್ ಆಗಿ ಈ ನಿರ್ಧಾರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟಬಹುದು. ಅದಕ್ಕೆ ಕಾರಣ ತೆಲಂಗಾಣ ರಾಷ್ಟ್ರ ಸಮಿತಿ ಅಥವಾ ಈಗ ಭಾರತ ರಾಷ್ಟ್ರ ಸಮಿತಿಯಾಗಿ ಬದಲಾಗಿರೋ ತಮ್ಮ ತಂದೆಯ ಪಕ್ಷ ಪಾತಾಳ ಕಾಣ್ತಾ ಇರೋದು ಅನ್ನೋ ಚರ್ಚೆ ಆಗ್ತಾ ಇದೆ. ತೆಲಂಗಾಣ ರಾಜ್ಯ ಸೃಷ್ಟಿಯಾದ ಬಳಿಕ ಅಲ್ಲಿನ ಮೊದಲ ರಾಜಕೀಯ ಪಕ್ಷ, ಅದರಲ್ಲೂ ಪ್ರಾದೇಶಿಕ ಪಕ್ಷ ಅನ್ನೋ ಹೆಗ್ಗಳಿಕೆ BRSಗೆ ಇತ್ತು. ಮೊದಲ 2 ಎಲೆಕ್ಷನ್ನಲ್ಲೂ KCR ಅನ್ನ ತಡೆಯೋರೇ ಇಲ್ಲ ಅನ್ನೋ ಹಾಗೆ ತೆಲಂಗಾಣ ರಾಜಕೀಯಕ್ಕೆ ಅವರೇ ಗಾಡ್ ಫಾದರ್ ಆಗಿದ್ರು. ಆದರೆ ಕಳೆದ ಎಲೆಕ್ಷನ್ನಲ್ಲಿ ಬಿದ್ದಿರೋ ಹೊಡೆತ 2 ದಿಕ್ಕಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದಿಂದ ಗೆದ್ದು ಅಧಿಕಾರವನ್ನ ಹಿಡಿದಿದ್ರೆ, ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದೆ. BRS ಅನ್ನ ರೀಪ್ಲೇಸ್ ಮಾಡೋ ಹಂತಕ್ಕೆ ಬಿಜೆಪಿ ಬಂದು ನಿಂತಿದೆ. ಲೋಕಲ್ ಎಲೆಕ್ಷನ್ ಆಗಲಿ ಅಥವಾ ಪ್ರಮುಖ ಎಲೆಕ್ಷನ್ಗಳಲ್ಲೂ BRS ಸ್ವಲ್ಪ ಚಿಗುರಿದೆ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಮೈತ್ರಿ ಮೂಲಕ ಮತ್ತೊಮ್ಮೆ ಪಕ್ಷಕ್ಕೆ ಬೂಸ್ಟ್ ಕೊಡ್ಬೋದಾ ಅಂತ ನೋಡಿದ್ರೆ ಅದು ಕೂಡ ಕಷ್ಟ ಸಾಧ್ಯ ಎನ್ನೋ ರೀತಿ ಇದೆ. ಯಾಕಂದ್ರೆ ಒಂದು ಕಡೆ BRSಗೆ ಈಗ ಕಾಂಗ್ರೆಸ್ ಬದ್ಧ ವೈರಿ, ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ವಿರುದ್ಧವೂ BRS ನಿಂತಿದೆ. ಯಾರೊಂದಿಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕಾಂಗಿಯಾಗಿ ಹೋರಾಡೋಣ ಅಂದ್ರೆ ಜನರು BRSನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಹೀಗಿರುವಾಗ ಕುಟುಂಬದ ಲೆಜಸಿ ಉಳಿಯಬೇಕು ಅಂದ್ರೆ ಇನ್ನೊಂದು ಮಾರ್ಗವನ್ನ ಕಂಡುಕೊಳ್ಳೋದು ಅನಿವಾರ್ಯವಾಗಿದೆ. ಅಂದಹಾಗೆ ಇದನ್ನೆಲ್ಲ KCR ಕುಟುಂಬ ಆಗಲಿ ಅಥವಾ ಕವಿತಾ ಆಗಲಿ ಯಾರೂ ಹೇಳೋದೂ ಇಲ್ಲ. ಆದರೆ ಇಂತಹ ಹಲವು ಉದಾಹರಣೆಗಳು ಹಲವು ರಾಜ್ಯಗಳಲ್ಲಿ ನಡೆದಿರೋದ್ರಿಂದ ಕವಿತಾ ಈ ನಿರ್ಧಾರವನ್ನ ಕೈಗೊಂಡಿರಬಹುದು ಅನ್ನೋ ರೀತಿ ಚರ್ಚೆ ಶುರುವಾಗಿದೆ. ಅಂದಹಾಗೆ ಈಗ ಕವಿತಾಗೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗಿದ್ದು ಇತ್ತೀಚೆಗೆ ಬಂದ ದೆಹಲಿ ಲಿಕ್ಕರ್ ಸ್ಕ್ಯಾಮ್ ಕುರಿತಂತೆ ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಿದ್ದ ತೀರ್ಪು. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೇರಿ ಪ್ರಕರಣದಲ್ಲಿದ್ದ ಎಲ್ಲ 23 ಆರೋಪಿಗಳ ಮೇಲಿನ ಆರೋಪವನ್ನ ಖುಲಾಸೆ ಮಾಡಿದ್ರು. ಅದರಲ್ಲಿ ಕವಿತಾ ಕೂಡ ಒಬ್ಬರಿದ್ರು. ಈಗ ಆರೋಪ ಮುಕ್ತ ಅನ್ನೋ ವಿಚಾರ ಪಾಸಿಟಿವ್ ಆಗ್ತಾ ಇದ್ದು ಇದರಿಂದ ಲಾಭ ಪಡೆಯೋ ಲೆಕ್ಕಾಚಾರ ನಡೆದಂತಿದೆ. ಆತ ಆಂಧ್ರದಲ್ಲೂ ಕೂಡ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ತಂದೆ ಕಟ್ಟಿದ YRS ಕಾಂಗ್ರೆಸ್ ಅನ್ನ ಅವರು ಮುನ್ನಡೆಸ್ತಾ ಇದ್ರೆ ಅವರ ಸ್ವಂತ ಸಹೋದರಿ ಕಾಂಗ್ರೆಸ್ನಲ್ಲಿದ್ದಾರೆ. ಈಗ ತೆಲಂಗಾಣದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.